ಬಾಲ್ಯ ವಿವಾಹ ತಡೆಗಟ್ಟಲು ಎಲ್ಲ ಅಧಿಕಾರಿಗಳು ಸಕ್ರಿಯವಾಗಿ ಭಾಗವಹಿಸಬೇಕೆಂದು ಉಪತಹಸೀಲ್ದಾರರು ರಮೇಶ್ ಬಾಬು ತಿಳಿಸಿದರು. ಬಾಲ್ಯ ವಿವಾಹ ತಡೆಗಟ್ಟುವ ಕುರಿತು ಬಸವ ಕಲ್ಯಾಣ ತಾಲೂಕಿನ ಅಧಿಕಾರಿಗಳ ಜೊತೆ ತಹಸೀಲ್ ಕಚೇರಿಯಲ್ಲಿ ಸಭೆ ನಡೆಸಿದ ಅವರು, ತಾಲೂಕಿನ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಕಡ್ಡಾಯವಾಗಿ ಬಾಲ್ಯ ವಿವಾಹ ನಿಷೇಧಿಸಲು ಸಕ್ರಿಯವಾಗಿ ಭಾಗವಹಿಸಬೇಕು ಮತ್ತು ಬಾಲ್ಯ ವಿವಾಹ ತಡೆಗಟ್ಟಲು ಮುತುವರ್ಜಿ ವಹಿಸಿ ಬಾಲ್ಯ ವಿವಾಹ ನೆರವೇರಿಸುವ ಪಾಲಕರ ಮೇಲೆ ಹಾಗೂ ಪೂಜಾರಿಗಳು, ಸಂಬಂಧಿಕರು, ಬಾಲ್ಯ ವಿವಾಹಕ್ಕೆ ಪ್ರೇರೇಪಿಸಿದವರು, ಆಹ್ವಾನ ಪತ್ರಿಕೆ ಮುದ್ರಣಕಾರರು, ಧಾರ್ಮಿಕ ಮುಖಂಡರು, ಶಾಮಿಯಾನ ಹಾಕುವವರು, ಕಲ್ಯಾಣ ಮಂಟಪದ ಮುಖ್ಯಸ್ಥರು, ಉತ್ತೇಜನ ನೀಡಿದವರು, ಬಾಲ್ಯ ವಿವಾಹ ತಡೆಯಲು ವಿಫಲರಾದವರು ಮತ್ತು ಬಾಲ್ಯ ವಿವಾಹದಲ್ಲಿ ಭಾಗವಹಿಸಿದವರು ಎಲ್ಲರೂ ಅಪರಾಧಿಗಳೇ ಆಗಿರುತ್ತಾರೆ. ಅಂತವರ ಮೇಲೆ ಕಾನೂನು ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ನಂತರ ಮಾತನಾಡಿದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಗೌತಮ್ ಸಿಂಧೆ, ಬಾಲ್ಯ ವಿವಾಹ ನಿಷೇಧ ಅಧಿನಿಯಮ 2016ರ ಪ್ರಕಾರ ತಪ್ಪಿತಸ್ಥರಿಗೆ ಕನಿಷ್ಠ 2 ವರ್ಷದವರೆಗೆ ಕಾರಾಗೃಹವಾಸ ಮತ್ತು 1 ಲಕ್ಷದವರೆಗೆ ದಂಡ ವಿಧಿಸಬಹುದು. ಕಾನೂನು ಪ್ರಕಾರ ವಧುವಿಗೆ 18 ವರ್ಷ ಮತ್ತು ವರನಿಗೆ 21 ವರ್ಷ ಪೂರ್ಣಗೊಂಡಿರಬೇಕು. ತಪ್ಪಿದಲ್ಲಿ ಕಾನೂನು ಪ್ರಕಾರ ಕ್ರಮ ಕೈಗೊಂಡು ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುವುದು. ಆದ್ದರಿಂದ ಪಾಲಕ, ಪೋಷಕ ಹಾಗೂ ಸಂಬಂಧಿಕರು ಬಾಲ್ಯ ವಿವಾಹ ಮಾಡದಂತೆ ಸೂಕ್ತ ನಿರ್ಣಯ ಕೈಗೊಳ್ಳಬೇಕೆಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಬಾಲ್ಯ ವಿವಾಹ ಒಂದು ಸಾಮಾನ್ಯ ಪ್ರಾರಂಭವಾಗಿದ್ದು ಈ ಅಕ್ಷಯ ರೀತಿಯಲ್ಲಿ ಸರ್ ಬಾಲ್ಯ ವಿವಾಹ ಆಗುವ ಸಾಧ್ಯತೆಗಳು ಇರುವುದರಿಂದ ಆ ಕೆಲಸ, ಆ ಮದುವೆಗಳು, ಬಾಲ್ಯ ವಿವಾಹ ಮದುವೆಗಳು ಆಗದ ರೀತಿಯಲ್ಲಿ ನಾವು ಜಾಗರೂಕರಾಗಿ ಈ ಒಂದು ಸಮಸ್ಯೆಯನ್ನು ನಾವು ನೋಡ್ಕೊಳ್ಬೇಕಾಗಿದೆ. ಹೋದ ವರ್ಷ